ಪ್ರೀತಿನ ಕತ್ಕೊಂಡ್ ಬರಕ್ ಆಯ್ತಾ ತಾತ? ಇಲ್ಲ ಅಲ್ವಾ? ಅದೇ ಸೀತಮ್ಮನಿಂದ ನನಗೆ ಅಮ್ಮನ ಪ್ರೀತಿ ಸಿಕ್ಕಿದೆ. ನನಗದು ಯಾವತ್ತೂ ಬೇಕು ತಾತ. ಆ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು. ಸೀತಮ್ಮ ತುಂಬಾ ತುಂಬಾ ಒಳ್ಳೆಯವಳು. ನಾನು ಇಲ್ದೆ ಅವರು ಇರಲ್ಲ, ಅವ್ರಿಲ್ದೆ ನಾನೂ ಇರಲ್ಲ. ಸಾಕು ಬೆಳೆಸಿದ ಈ ತಾತನಿಗಿಂತ ನಿನ್ನೆ ಮೊನ್ನೆ ಸಿಕ್ಕಿದ ಸೀತಮ್ಮನೆ ನಿಮ್ಗೆ ಹೆಚ್ಚಾಗೋದ್ಲು ಬಿಡು. ನಿನ್ನಿಷ್ಟು ವರ್ಷ ಸಾಕಿದ್ದಕ್ಕೆ ತಕ್ಕ ಶಾಸ್ತಿನೇ ಮಾಡಿದೆ ಬಿಡು. ನನ್ಗಾಗ್ಬೇಕಾದೆ ಬಿಡು. ನಾನೇ ತಪ್ಪು ಮಾಡಿದೆ ಬಿಡು. ನಿನ್ನನ್ನು ಅವತ್ತೇ ಯಾರಿಗಾದ್ರೂ ಕೊಟ್ಟು ಕೈ ತೊಳ್ಕೊಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ಯಾವತ್ತು? ಇನ್ಯಾವತ್ತು? ಅವತ್ತು ನಿನ್ನ ಆಸ್ಪತ್ರೆಯಿಂದ ಕದ್ದು ತಂದಲ್ಲ, ಆವತ್ತು. ಅಂದ್ರೆ ನಾನು ನಿಮ್ಗೆ ಸಿಕ್ಕಿದ್ದಲ್ವಾ? ಅಲ್ಲ, ನಾನೇ ನಿಮ್ಮ ಅಮ್ಮನಿಂದ ನಿನ್ನ ಕತ್ಕೊಂಡ್ ಬಂದಿದ್ದು. ಯಾಕೆ ಸುಬ್ಬಿ ಬೇಜಾರು ಮಾಡ್ಕೊಂಡಿದ್ಯಾ? ತಾತ ಮಾಡಿದ್ ಕೇಳಿ ಬೇಜಾರಾಗ್ತದೆ ಸಿಹಿ. ಮೋಸ ಅಲ್ವಾ ಇದು? ಅಯ್ಯೋ ಲೂಸು. ಖುಷಿ ಪಡೋ ವಿಚಾರಕ್ಕೆ ಯಾರಾದ್ರೂ ಅಳ್ತಾರ? ನಾನು ನೀನು ಅಕ್ಕ ತಂಗಿ ಕಣೆ. ನೀ ಖುಷಿ ಆಗ್ತಿಲ್ವಾ? ಅರೆ ಇಸ್ಕಿ, ಹೌದಲ್ವಾ? ಅದಕ್ಕೆನಾ ನಾನು ನೀನು ಒಂದೇ ತರ ಇರೋದು. ನಾವಿಬ್ರು ಟ್ವಿನ್ಸು. ನಾನು ಎಷ್ಟು ದಿನ ನನ್ಗೆ ಯಾರು ಇಲ್ಲ ಅನ್ಕೊಂಡಿದ್ದೆ ಸಿಹಿ. ಈಗ ಎಲ್ರು ಇದಾರೆ ಅಂತ ಗೊತ್ತಾಯ್ತಲ್ಲ. ಖುಷಿ ಪಡು. ಖುಷಿನೇ ಆಗ್ತಿದೆ. ಸೀತಮ್ಮ ನನ್ನ ಅಮ್ಮ ಅಂತ ಕೇಳಿ ತುಂಬಾನೇ ಖುಷಿ ಆಗ್ತಿದೆ. ನಾನು ಸೀತಮ್ಮನ ಫೋಟೋ ತಕ್ಕೊಂಡು ಮಲಗ್ತಾ ಇದ್ದೆ ಗೊತ್ತಾ? ನಮ್ಮಮ್ಮ ಇದ್ರೆ ಹೀಗೆ ಇರ್ತಿದ್ರೆ ಏನೋ ಅಂತ ಎಷ್ಟೊಂದ್ಸಲ ಅನ್ಸ್ತಿತ್ತು. ಸಿಹಿ, ಸೀತಮ್ಮನ್ಗೆ ಈ ವಿಷಯ ಹೇಳಿದ್ರೆ ಎಷ್ಟೊಂದು ಖುಷಿ ಪಡ್ತಾರಲ್ವಾ? ಮನೆಗೆ ಹೋಗ್ತಿದ್ದಂಗೆ ನಾನು ಹೇಳ್ತೀನಿ, ಬೇಡ ಬೇಡ. ಯಾಕೆ? ಸೀತಮ್ಮನ್ಗೆ ಈಗ್ಲೇ ಹೇಳೋದ್ ಬೇಡ. ಅದೇ ಯಾಕೆ? ಯಾಕಂದ್ರೆ ಸೀತಮ್ಮನ್ಗೆ ನಾನ್ ಸತ್ತೋಗಿದ್ದೀನಿ, ನನ್ ಜಾಗಕ್ಕೆ ನೀನ್ ಬಂದಿದ್ಯಾ, ನೀನ್ ಸುಬ್ಬಿ ಅಂತ ಗೊತ್ತಿಲ್ಲ. ಈಗ ನೀನ್ ಆ ಕತೆ ಎಲ್ಲ ಹೇಳಿದ್ರೆ ಸೀತಮ್ಮ ಮತ್ತೆ ಡಿಸ್ಟರ್ಬ್ ಆಗ್ತಾಳೆ. ಅಪ್ಪ ಮುಚ್ಚಿಟ್ಟಿರೋ ಸತ್ಯ ಆಚೆ ಬರುತ್ತೆ. ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಇನ್ನು ಸೀತಮ್ಮ ಸರಿಯಾಗಿ ಹುಷಾರಾಗ್ಬೇಕು. ಆಮೇಲೆ ಇದೆಲ್ಲ ಹೇಳ್ಬೇಕು. ಅಲ್ಲಿ ತನಕ ನೀನ್ ಯಾರಿಗೂ ಹೇಳೋದ್ ಬೇಡ. ಅಪ್ಪನ್ಗೆ ಈ ವಿಷಯ ಗೊತ್ತಾದ್ರೆ ಅವರು ಭಾರ್ಗವಿ ಆಂಟಿಗೆ ಹೇಳ್ತಾರೆ. ಆಗ ಭಾರ್ಗವಿ ಆಂಟಿ ನನ್ನ ಸಾಯಿಸಿದ ತರಾನೆ ಸುಬ್ಬಿಗೇನಾದ್ರೂ ಮಾಡ್ಬಿಟ್ರೆ ಏನಾಯ್ತು ಸಿಹಿ? ನೋಡು, ನಾವಿಬ್ರು ಟ್ವಿನ್ ಸಿಸ್ಟರು ಅಂತ ಎಲ್ರಿಗೂ ಗೊತ್ತಾದ್ರೆ ಇನ್ನೂ ಡೇಂಜರು. ಸೊ ಈಗಲೇ ಯಾರಿಗೂ ಹೇಳೋದ್ ಬೇಡ. ಒಳ್ಳೆ ಟೈಮ್ ನೋಡಿ ಹೇಳು. ಹೌದಾ? ಸರಿ. ಹೌದು, ನಮ್ಮಿಬ್ರಲ್ಲಿ ಅಕ್ಕ ಯಾರು, ತಂಗಿ ಯಾರು? ಅಕ್ಕೋ ನಾನೇ ಅಕ್ಕ, ನೀನಲ್ಲ. ನಾನ್ ದೊಡ್ಡವಳು, ನೀನ್ ನನ್ ತಂಗಿ ಅಲ್ಲ. ನೀನ್ ನನಗ್ ತಂಗಿ. ಏನು ಕಾಯ್ತಾ ಇದ್ದಾರೆ, ಹೋಗೋಣವಾ? ಏನು ನನಗೇನಾಗಿದೆ ಅಂತ ಕೇಳಕ್ ಕರೆದ್ರಾ? ನೀವಾಗ ನೀವೇ ಕರೆದು ಏನಾಯ್ತು ಅಂತ ಕೇಳ್ತೀರಾ? ನಾನು ಇರೋದನ್ನ ಇದ್ದಾಗ ಹೇಳಿದ್ರೆ ಸುಮ್ಮನೆ ಬೈತೀರಾ? ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನಾನೆಲ್ಲ ಹೋಗ್ತೀನಿ. ವಿಶ್ವ, ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ. ಏನು ಸೊಲ್ಯೂಷನ್ನ? ಏನದು ಭಾರ್ಗವ್? ನನ್ನ ಕಷ್ಟ ಅರ್ಥ ಮಾಡಿಕೊಂಡು ಯಾರಾದರೂ ಶಾಸ್ತ್ರಿಗಳನ್ನ ಕರೆಸಿದ್ದೀರಾ? ಈಗ ಮಾಡಿದ್ರೆ ನಿನ್ಗೆ ಈಗ ಹಿಡಿದಿದೆಯಲ್ಲ ಭಯ ಭ್ರಮೆ ಅದೆಲ್ಲ ಹೊರಟೋಗುತ್ತೆ. ಅಷ್ಟಾದ್ರೆ ಸಾಕಪ್ಪಾಜಿ. ನನಗಂತೂ ಒಂದು 2-3 ದಿವಸದಿಂದ ಹೆದರ್ಕೊಂಡು ಸಾಕಾಗಿ ಹೋಗಿದೆ. ಕ್ರಿಕೆಟ್ ಮ್ಯಾಚು ಸರಿಯಾಗಿ ನೋಡೋಕ್ಕಾಗ್ತಿಲ್ಲ. ಟಿವಿ ಆನ್ ಮಾಡಿದ್ರೆ ಅದಾಗದೆ ಆಫ್ ಆಗ್ಬಿಡುತ್ತೇನೋ ಅನ್ಸುತ್ತೆ. ನನಗೆ ಆದಷ್ಟು ಬೇಗ ಇದರಿಂದ ಮುಕ್ತಿ ಸಿಗಬೇಕು. ಏನದು ಸೊಲ್ಯೂಷನ್ನು? ಹೇಳ್ತೀವಿ.
ಕೈ ಮುಂದೆ ಚಾಚು ಕಣ್ಮುಚ್ಚು. ಹಾ ಭಾರ್ಗೋ, ನನಗೆ ಅಂತ ತಾಯ್ತಾ ಏನಾದರೂ ಮಂತ್ರಿಸ್ಕೊಂಡು ತಂದಿದ್ದೀರಾ? ಹೆಂಡತಿ ಅಂದ್ರೆ ಹೀಗಿರ್ಬೇಕು ನೋಡು. ಆಯ್ತಾಯ್ತು, ಕೈ ಮುಂದೆ ಚಾಚ್ತೆ, ಕಣ್ಣು ಮುಚ್ಕೋತೀನಿ. ಬೇಗ ಕಟ್ಟು. ಕಟ್ಟು ಭಾರ್ಗೋ, ಬೇಕಾ? ಸ್ವಲ್ಪ ಸ್ವಲ್ಪ ತಡ್ಕೊ. ಈಗ ಹಿಡ್ಕೋಬೇಕಿತ್ತು ಅಪ್ಪಾಜಿ, ಹೇಳಿದ್ರೆ ನಾನು ಹಿಡ್ಕೋತಿದ್ದೆ. ಭಾರ್ಗೋ, ಬರ ಇಟ್ಬಿಟ್ಟಿಯಲ್ಲ ಭಾರ್ಗೋ. ಈ ಥರ ಮಾಡಿದ್ರೆ ನಿನಗೆ ಬೇಡದೇ ಇರೋ ಗಾಡಿ ಎಲ್ಲ ಸೋಂಕಿದೆಯಲ್ಲ, ಅದು ಬಿಟ್ಟು ಹೋಗುತ್ತೆ. ನೀನೇನು ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಭಯ